ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡೀಪ್ಸ್ ಡಿಲೈಟ್. ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಎಲ್ರಿಗೂ ಸಾಮಾನ್ಯವಾಗಿ ಆಸೆ ಇದ್ದೇ ಇರುತ್ತೆ. ಈ ಒಂದು ಗಿಡ ನಿಮ್ಮ ಮನೇಲಿ ಇದ್ದರೆ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ. ನಿಮ್ಮ ಮುಖದಲ್ಲಿ ಅಥವಾ ಸ್ಕಿನ್ನಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿ, ಇದೊಂದೇ ಒಂದು ಗಿಡದಿಂದ ಅಥವಾ ಇದರ ಒಂದು ಎಲೆಯಿಂದ ಯಾವ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಇದರ ಒಂದು ಎಲೆಯಿಂದ ನಾವು ಯಾವ ರೀತಿ ಜೆಲ್ಲನ್ನು ತಯಾರಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಿಡ ನೀವು ಎಲ್ಲ ಕಡೆ ನೋಡೇ ಇರ್ತೀರಾ, ಆಲೋವೆರಾ ಗಿಡ. ಇದೊಂದು ಗಿಡನ ನಿಮ್ಮ ಮನೇಲಿ ಹಾಕೊಂಡ್ರೆ ಸಾಕು, ಎಲ್ಲ ಸ್ಕಿನ್ ಪ್ರಾಬ್ಲಮ್ಗಳು ದೂರ ಆಗುತ್ತೆ. ಈ ಗಿಡವನ್ನು ಸಂಸ್ಕೃತದಲ್ಲಿ ಕೃತಕುಮಾರಿ ಅಂತಲೂ ಕರೀತಾರೆ. ಇದನ್ನು ದಿನನಿತ್ಯ ಬಳಸೋದ್ರಿಂದ ಕುಮಾರಿ ಥರ, ಅಂದರೆ ಚಿಕ್ಕ ವಯಸ್ಸಿನ ಹುಡುಗಿ ಥರ ನಿಮ್ಮ ತ್ವಚೆ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ. ಈ ಗಿಡದಲ್ಲಿ ಚೆನ್ನಾಗಿ ಬಲ್ತಿರೋ 2 ಎಲೆಗಳನ್ನು ನಾನು ತೆಗೆದಿದ್ದೀನಿ. ದಪ್ಪ ಇರೋವಂತಹ ಜೆಲ್ ತುಂಬಾ ಇರೋವಂತಹ 2 ಎಲೆಗಳನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಈ ಗಿಡ ನಿಮಗೆ ಸುಲಭವಾಗಿ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ. ತುಂಬ ಕಾಸ್ಟ್ಲಿ ಆದ ಬ್ಯೂಟಿ ಪ್ರಾಡಕ್ಟ್ಸ್ ತೊಗೊಳಕ್ಕಿಂತ ಒಂದು ಗಿಡವನ್ನು ತಂದು ಮನೇಲಿ ನೆಟ್ಟು ನೋಡಿ, ದಿನನಿತ್ಯದಲ್ಲಿ ಬಳಸಿ ನೋಡಿ, ಯಾವುದೇ ಬ್ಯೂಟಿ ಪ್ರಾಡಕ್ಟ್ಸ್ಗಳು ಬೇಕಾಗಿರೋದಿಲ್ಲ. ಎಲೆಗಳನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಎಲ್ಲೋ ಲಿಕ್ವಿಡ್ ಬರುತ್ತೆ, ಅದು ಹೋಗೋ ತನಕ ನಾವು ಬಳಸಬಾರ್ದು. ಅದು ಸ್ಕಿನ್ ಇರಿಟೇಷನ್ ಮಾಡುತ್ತೆ, ತುರಿಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಎಲ್ಲ ಹೋಗೋವರೆಗೆ 10 ನಿಮಿಷ ಈ ರೀತಿಯಾಗಿ ಇಟ್ಟರೆ ಎಲ್ಲ ಸೋರುತ್ತೆ. ನೋಡಿ, ಯೆಲ್ಲೋ ಕಲರ್ ಲಿಕ್ವಿಡ್ ಸೋರ್ತಾ ಇದೆ. ಎಲ್ಲ ನೀಟಾಗಿ ಯೆಲ್ಲೋ ಕಲರ್ ಲಿಕ್ವಿಡ್ ಸೋರ್ ಆದಮೇಲೆ ನಾವು ಇದನ್ನು ಬಳಸಿದರೆ ಯಾವ ರೀತಿಯಾದ ತುರಿಕೆನೂ ಕೂಡ ಉಂಟಾಗೋದಿಲ್ಲ. ಈ ಯೆಲ್ಲೋ ಲಿಕ್ವಿಡ್ನ ಲ್ಯಾಟೆಕ್ಸ್ ಅಂತ ಕರೀತಾರೆ. ಇದಕ್ಕೆ ಲ್ಯಾಕ್ಸೇಟಿವ್ ಪ್ರಾಪರ್ಟೀಸ್ ಇರೋದ್ರಿಂದ ಸ್ಕಿನ್ನನ್ನು ಇರಿಟೇಷನ್ ಸ್ಟಾರ್ಟ್ ಮಾಡುತ್ತೆ. ಈ ಯೆಲ್ಲೋ ಲಿಕ್ವಿಡ್ ಕಂಪ್ಲೀಟಾಗಿ ಸೋರ್ ಹೋಗೋವರೆಗೂ ಎಲೆಗಳನ್ನು ಬಳಸಬಾರ್ದು, ಆಮೇಲೆ ಬಳಸಬೇಕು. ಈಗ ಆಲೋವೆರಾ ಎಲೆಗಳ ತುದಿಯನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲೇನು ಜೆಲ್ ಜಾಸ್ತಿ ಇರೋದಿಲ್ಲ, ಅದರಿಂದ ನಾನು ಕಟ್ ಮಾಡಿ ಇದನ್ನು ಬಿಸಾಕ್ತಾ ಇದ್ದೀನಿ. ನಂತರ ಈ ಆಲೋವೆರಾ ಎಲೆಗಳನ್ನು ಚೆನ್ನಾಗಿ ನೀರಲ್ಲಿ 2 ಸಲ ತೊಳ್ಕೊಳ್ಬೇಕಾಗತ್ತೆ. ಏನಾದ್ರು ಕಂಪ್ಲೀಟಾಗಿ ಯೆಲ್ಲೋ ಲಿಕ್ವಿಡ್ ಹೋಗಿಲ್ಲ ಅಂದರೂ ಕೂಡ ಕ್ಲೀನಾಗಿ ನೀರಲ್ಲಿ ತೊಳ್ಕೊಳ್ಬೋದು. 2-3 ಸಲ ಚೆನ್ನಾಗಿ ಇದನ್ನು ತೊಳ್ಕೊಳ್ಳಿ. 2-3 ಸಲ ತೊಳ್ಕೊಂಡಾದ್ಮೇಲೆ ಮತ್ತೆ ಚೆನ್ನಾಗಿರೋ ನೀರನ್ನು ಹಾಕಿ ನಾನು 10 ನಿಮಿಷ ನೀರಲ್ಲೇ ಬಿಟ್ಟಿದ್ದೀನಿ. ಈ ಥರ ಮಾಡೋದ್ರಿಂದ ಎಲೆಗಳು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಈಗ ನೀರಿಂದ ತೆಗೆದು ಸೈಡಲ್ಲಿರುವ ಮುಳ್ಳುಗಳನ್ನು ಕಟ್ ಮಾಡ್ಕೋಬೇಕು. ಒಂದು ಚಾಕು ಸಹಾಯದಿಂದ ಸೈಡಲ್ಲಿರುವಂತಹ ಮುಳ್ಳನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೀಟಾಗಿ ಈ ಮುಳ್ಳನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಮಧ್ಯ ಒಂದು ಸ್ಲೈಸ್ ಥರ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆ ಇರುವಂತಹ ಗ್ರೀನ್ ಪಾರ್ಟನ್ನು ನಾವು ಈ ಥರ ಚಾಕು ಸಹಾಯದಿಂದ ಮೆತ್ತಗೆ ಸ್ಕ್ರ್ಯಾಪ್ ಮಾಡಿಕೊಂಡ್ರೆ ಮೇಲೆ ಇರುವ ಗ್ರೀನ್ ಪಾರ್ಟನ್ನು ತೆಕ್ಕೊಳ್ಬಹುದು. ಆವಾಗ ಕಂಪ್ಲೀಟಾಗಿ ಒಳಗಡೆ ಇರುವ ಜೆಲ್ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಈ ಜೆಲ್ಲೇನೆ ತುಂಬಾ ಇಂಪಾರ್ಟೆಂಟು. ಈ ಜೆಲ್ಲನ್ನು ಒಂದು ಸ್ಪೂನಿನ ಸಹಾಯದಿಂದ ನಾವು ಈ ರೀತಿಯಾಗಿ ತೆಗೆದ್ರೆ ನೀಟಾಗಿ ಜೆಲ್ ಬರ್ತಾ ಇದೆ. ಈ ಜೆಲ್ ಎಲ್ಲ ತರಹದ ಸ್ಕಿನ್ ಪ್ರಾಬ್ಲಮ್ಸ್ಗೆ ತುಂಬಾ ಒಳ್ಳೆಯದು. ರಿಂಕಲ್ಸ್ ಆಗಿರಲಿ, ಪಿಂಪಲ್ಸ್ ಆಗಿರಲಿ, ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ಗೂ ತುಂಬಾ ಒಳ್ಳೆಯದು ಇದು. ನೀವು ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋದರೆ ಅಥವಾ ಮೆಡಿಕಲ್ ಶಾಪಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಇರುತ್ತೆ. ಅದ್ರ ಬದಲು ನೀವು ಒಂದು ಗಿಡನ ಹಾಕ್ಕೊಂಡ್ರೆ ಖಂಡಿತ ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ದೂರ ಆಗುತ್ತೆ. ನೋಡಿ, ಇವಾಗ ನಾನು ಎಲ್ಲ ಜೆಲ್ಲನ್ನು ತೆಗೆದಿದ್ದೀನಿ. ನೀಟಾಗಿ ನೋಡಿ, ಎಲೆ ಮಾತ್ರ ಉಳ್ಕೊಂಡಿದೆ, ಏನೂ ಇಲ್ಲ ಜೆಲ್ಲು ಇದರಲ್ಲಿ. ನೀಟಾಗಿ ಕಂಪ್ಲೀಟಾಗಿ ಎಲ್ಲ ಜೆಲ್ಲನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 2 ಎಲೆಗಳ ಜೆಲ್ಲನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ನಾನು ರೋಸ್ ವಾಟರನ್ನು ಹಾಕೋತಾ ಇದ್ದೀನಿ. ರೋಸ್ ವಾಟರ್ ಯಾಕೆ ಹಾಕೋತೀನಿ ಅಂದರೆ ಸ್ಕಿನ್ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗೆ ಕೆಲವರಿಗೆ ಆಲೋವೆರಾ ಜೆಲ್ದು ಸ್ಮೆಲ್ ಆಗಲ್ಲ, ಅದರಿಂದ ನೀವು ರೋಸ್ ವಾಟರನ್ನು ಹಾಕ್ಕೊಂಡ್ರೆ ಒಂಚೂರು ಸ್ಮೆಲ್ ಬರಲ್ಲ. ಹಾಗೆ ಮುಖಕ್ಕೆ ಒಳ್ಳೆಯ ಪರಿಮಳ ಇರುವಂತಹ ಕ್ರೀಮ್ ಹಚ್ಚಿದ್ದೇವೇನೋ ಅನಿಸುತ್ತೆ. ಮತ್ತು ಇದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕೋತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ ಹೊಂದಿದೆ. ಹಾಗೆಯೇ ಮುಖಕ್ಕೆ ಒಂದು ಕಾಂತಿ ಕೊಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಈ ಆಲೋವೆರಾ ಜೆಲ್ಲನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಜೆಲ್ಲು ಬ್ಲೆಂಡ್ ಆಗಿದೆ. ರೋಸ್ ವಾಟರು, ವಿಟಮಿನ್ ಇ ಎಲ್ಲ ಹಾಕಿರೋದ್ರಿಂದ ಸ್ಕಿನ್ಗೆ ಬಹಳನೇ ಒಳ್ಳೆಯದು ಇದು. ಕೇವಲ 1 ವಾರ ಯೂಸ್ ಮಾಡಿ ನೋಡಿ, ಆವಾಗಲೇ ನಿಮ್ಮ ಸ್ಕಿನ್ನ ಎಲ್ಲ ಪ್ರಾಬ್ಲಮ್ಗಳು ದೂರ ಆಗುತ್ತೆ. ಬರೀ ಮುಖಕ್ಕಷ್ಟೇ ಅಲ್ಲ, ಕೈಗೂ ಕೂಡ ಹಾಕ್ಕೊಳ್ಬೋದು. ರಿಂಕಲ್ಸ್ ಕಮ್ಮಿ ಆಗುತ್ತೆ. ಹಾಗೆ ಸ್ಕಿನ್ ವೈಟ್ನಿಂಗ್ ಮಾಡೋದ್ರಲ್ಲಿ, ಬ್ರೈಟ್ನಿಂಗ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಇದು.
ಈ ಜೆಲ್ಲನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ಇಲ್ಲಾಂದರೆ ಒಂದು ತಿಂಗಳವರೆಗೆ ಹೇಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಮೌಲ್ಡ್ಗಳು, ಚಾಕ್ಲೇಟ್ ಮೌಲ್ಡ್ ಅಥವಾ ಐಸ್ ಮೌಲ್ಡ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಅದರಲ್ಲಿ ಜೆಲ್ಲನ್ನು ಹಾಕ್ಕೊಂಡು ಇದನ್ನು ಡೀಪ್ ಫ್ರೀಸರಲ್ಲಿ ಫ್ರೀಸ್ ಮಾಡಿ ಐಸ್ ಕ್ಯೂಬ್ ಥರ ಸೆಟ್ ಆಗುತ್ತೆ. ನೋಡಿ, ಇದನ್ನೆಲ್ಲ ಹಾಕಿ ನಾನು ಇವಾಗ ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಇದು ಐಸ್ ಕ್ಯೂಬ್ ಥರ ರೆಡಿಯಾಗಿದೆ. ಇದನ್ನು ನೀವು 1 ತಿಂಗಳು ಇಟ್ಟರೂ ಕೂಡ ಏನೂ ಕೆಡೋದಿಲ್ಲ. ಇದನ್ನು ಕೇವಲ ಮುಖಕ್ಕಷ್ಟೇ ಅಲ್ಲ, ಕೈಗೂ ಹಚ್ಕೋಬೋದು. ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಇದನ್ನು ಮುಖಕ್ಕೆ, ಕೈಗೆ ಎಲ್ಲ ಹಾಕ್ಕೊಂಡು ಡ್ರೈ ಆದಮೇಲೆ ಸ್ನಾನ ಮಾಡ್ಕೊಂಡು ಬರ್ಬೋದು. ನಿಮ್ಮ ತ್ವಚೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಯೂಸ್ಫುಲ್ ಆಗಿರೋ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.